2025-26ನೇ ಸಾಲಿನ SSLC ಫಲಿತಾಂಶ ಸುಧಾರಣೆ ಅಂಗವಾಗಿ ನಾವು 3ನೇ ಸುತ್ತಿನ ಮನೆ ಭೇಟಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾವು ಪೋಷಕರಿಗೆ ಅವೇರ್ನೆಸ್ಸು ಮತ್ತು ಮಕ್ಕಳ ಸಮಯ ಪಾಲನೆ ಮತ್ತು ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದು ಓದಬೇಕು ಅನ್ನೋದ್ರ ಬಗ್ಗೆ ನಾವು ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ. ಜೊತೆಗೆ ಮಕ್ಕಳು ಏನು ಓದ್ತಾ ಇದ್ದಾರೆ, ಅವರು ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಿದ್ದಾರೆ ಅಂತ ಅವ್ರ ಪೇರೆಂಟ್ ಕಡೆಯಿಂದ ಮಾಹಿತಿಯನ್ನು ತೆಗೆದುಕೊಂಡು ಆ ಮಕ್ಕಳು ಉತ್ತಮ ಫಲಿತಾಂಶ ಮಾಡಲಿಕ್ಕೆ ಮತ್ತು ಫಲಿತಾಂಶ ಮಾರ್ಕ್ಸನ್ನು ಹೆಚ್ಚಿಗೆ ಮಾಡಲಿಕ್ಕೆ ಏನೇನೋ ಟೆಕ್ನಿಕ್ಸನ್ನು ಬಳಸಬೇಕನ್ನೋದ್ರ ಬಗ್ಗೆ ಕೂಡ ನಾವು ಮನೆಗೆ ನೀಡಿ ಮಾರ್ಗದರ್ಶನವನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ನಮ್ಮ ಎಲ್ಲ ಶಿಕ್ಷಕರು ಕೂಡ ಕೈ ಜೋಡಿಸಿರ್ತಕ್ಕಂಥದ್ದು ವಿಶೇಷ. ಆಮೇಲೆ ಎಲ್ಲ ಪಾಲಕರು ನಮಗೆ ಉತ್ತಮವಾಗಿರ್ತಕ್ಕಂಥ ರಿಯಾಕ್ಷನನ್ನು ಕೊಡ್ತಾ ಇದ್ದಾರೆ. ಸರ್, ಅದು ಟೈಮಿಂಗ್ ಏನೇನು ಹೇಳಿದ್ದಾರೆ ಸರ್? ಮೊಬೈಲ್ ಆಫ್ ಮಾಡೋದು ನಾವು ಸಾಯಂಕಾಲ 6:30ಇಂದಲೇ 9:00 ತನಕ ಹೇಳ್ತಾ ಇದ್ದೀವಿ. ಕೊನೆ ಪಕ್ಷ 7ರಿಂದ 9:00ವರೆಗೆ ಅವ್ರು ಕಡ್ಡಾಯವಾಗಿ ಬಂದ್ ಮಾಡಬೇಕಂತಕ್ಕಂಥ ಮಾಹಿತಿಯನ್ನು ಕೂಡ ನಾವು ವಿಶೇಷವಾಗಿ 10ನೇ ತರಗತಿ ಮಕ್ಕಳಿಗೆ ಇದು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸರ್, ಯಾವ ಜಿಲ್ಲೆ ಬರುತ್ತೆ, ಯಾವ ಇದು ಬರುತ್ತೆ? ನಮ್ಮದು ಅಗರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ ಬರ್ತದೆ ರೀ. ಸರ್ಕಾರಿ ಪ್ರೌಢಶಾಲೆ ಪಿಂಜಾರಡ್ಡ. ಓಕೆ ಸರ್, ಡನ್.